ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ಕುಂಭರಾಶಿ ಅವರ 88 ಪೋರ್ಟಲ್ ಅವ್ರಿಗಾಗಿ ಏನೆಲ್ಲ ಅಬಂಡೆನ್ಸ್ ಅನ್ನ ತಗೊಂಡ್ ಬರ್ಲಿಕ್ಕೆ ಹೋಗ್ತಾ ಇದೆ, ಏನು ಚೇಂಜಸ್ ತಗೊಂಡ್ ಬರ್ಲಿಕ್ಕೆ ಹೋಗ್ತಾ ಇದೆ ಅವರ ಲೈಫ್ ಅಲ್ಲಿ ಅಂತ ಹೇಳಿ. ಇದುವರೆಗೂ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಕನೆಕ್ಟ್ ಮಾಡ್ಕೊಳ್ಳಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವರು ಕೂಡ ನೋಡ್ಬೋದು. ಇನ್ನು ರೀಡಿಂಗ್ ನಿಮ್ ತನಕ ಬರ್ತಾ ಇದೆ ಅಂತಂದ್ರೆ ಖಂಡಿತ ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಆಗಿರೋ ಕಾರಣ ಒಂದ್ಸಾರಿ ಲೈಕ್ ಕೊಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಎಲ್ರಿಗೂ ಈ ಒಂದು ರೀಡಿಂಗ್ ಕನೆಕ್ಟ್ ಆಗ್ಬೇಕು ಅಂತ ಇರೋದಿಲ್ಲ, ಯಾಕಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ಅಕ್ಯುರೇಟ್ ಆಗಿ ನಿಮ್ಗೆ ಬೇಕು ರೀಡಿಂಗ್ ಬೇಕು ಅಂತಂದ್ರೆ ಖಂಡಿತ ನಿಮ್ಗೆ ಏನೇ ಸಮಸ್ಯೆ ಇದೆ ಲೈಫ್ ಅಲ್ಲಿ, ಲೈಕ್ ಕರಿಯರ್, ಜಾಬ್ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ಡಿವೋರ್ಸ್ ಕೇಸಸ್ ಇರ್ಬೋದು, ನಿಮ್ಗೆ ಆ ರೀತಿ ಏನಾದ್ರೂ ತೊಂದರೆಗಳು ಬರ್ತಾ ಇದೆ ಲೈಫ್ ಅಲ್ಲಿ, ಕ್ಲಾರಿಟಿ ಬರ್ತಾ ಇಲ್ಲ, ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ, ಸ್ಟೂಡೆಂಟ್ ಆಗಿದ್ದೀರಾ, ಮುಂದೆ ಏನ್ ಮಾಡ್ಬೇಕು ಭವಿಷ್ಯದ ಬಗ್ಗೆ, ಯಾವ ಏರಿಯಾದಲ್ಲಿ ನೀವು ಹೋದ್ರೆ ನೀವು ಚೆನ್ನಾಗಿರುತ್ತೆ ಅನ್ನುವಂಥದ್ದು ತಿಳ್ಕೊಬೇಕಂತಂದ್ರೆ ಖಂಡಿತ ಒಂದ್ಸಾರಿ ಕನ್ಸಲ್ಟ್ ಮಾಡ್ಕೊಳ್ಳಿ. ನಾನು ಮೊಬೈಲ್ ನಂಬರ್ ಅನ್ನ ಶೇರ್ ಮಾಡಿರ್ತೀನಿ. ಸೊ ವಾಟ್ಸಪ್ ಮೆಸೇಜ್ ಮಾಡಿ, ಖಂಡಿತ ನಿಮ್ಗೆ ರಿಪ್ಲೈ ಬರುತ್ತೆ. ಪೇಡ್ ಕನ್ಸಲ್ಟೇಷನ್ಸ್ ಇರುತ್ತೆ. ಓಕೆ, ನೋಡೋಣ ಹಾಗಿದ್ರೆ ಕುಂಭ ರಾಶಿಯವರಿಗೆ ಬರೋ ಅಂತ ಈ ಒಂದು 88 ಪೋರ್ಟಲ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಇಂಪಾರ್ಟೆಂಟ್ ಇದೆ, ಇಂಪಾರ್ಟೆಂಟ್ ಮೆಸೇಜಸ್ ಕೂಡ ಬರುತ್ತೆ. ಚೆಕ್ ಮಾಡಿ ರಿಲೇಟ್ ಮಾಡ್ಕೊಳ್ಳಿ. ಓಕೆ, ಬಿ ಬೋಲ್ಡ್ ಅಂಡ್ ಮೇಕ್ ದ ಫಸ್ಟ್ ಮೂವ್. ಇಂಪಾರ್ಟೆಂಟ್, ನಥಿಂಗ್ ಗೆಟ್ ಸೆಟ್ ಇನ್ ಸ್ಟೋನ್. ಐ ಥಿಂಕ್ ಎಲ್ಲೋ ಒಂದ್ ಕಡೆ ನೋಡಿ, ಇದನ್ನ ಥಿಂಕ್ ಮಾಡಿ. ಏನಂತಂದ್ರೆ ನಿಮ್ಮ ಎಮೋಷನ್ಸ್ ನಿಮ್ಗೆ ಎಲ್ಲೋ ಒಂದ್ ಕಡೆ ಕಂಟ್ರೋಲ್ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಯಾವುದೋ ಒಂದು ಏರಿಯಾದಲ್ಲಿ ತುಂಬಾ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಬಟ್ ಅದಕ್ಕೆ ನಿಮ್ಗೆ ರಿಸಲ್ಟ್ ಬರ್ತಾ ಇಲ್ಲ. ಓಕೆ, ಇಲ್ಲಿ 2 ಮೆಸೇಜಸ್ ಅನ್ನ ನಾನು ನೋಡ್ತಾ ಇದ್ದೀನಿ. ಒಂದ್ ಏನಂತಂದ್ರೆ ರಿಸಲ್ಟ್ ಬರ್ತಾ ಇಲ್ಲ, ತುಂಬಾ ಡಿಸಪಾಯಿಂಟ್ಮೆಂಟ್ ನಲ್ಲಿ ಇದ್ದೀರಾ ಅನ್ನುವಂಥದ್ದು. ಇನ್ನೊಂದ್ ಕಡೆ ಯೂನಿವರ್ಸ್ ನಿಮ್ಗೆ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಬೋಲ್ಡ್ ಆಗಿ ಡಿಸಿಷನ್ ತಗೊಳ್ಳುವಂತ ಒಂದು ಸಮಯ ಇವಾಗ ಬಂದಿದೆ, ನೀವು ಫಸ್ಟ್ ಸ್ಟೆಪ್ ತಗೊಳ್ಳೋದಿಕ್ಕೆ ರೆಡಿ ಆಗ್ಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಲೈಕ್ ಇದನ್ನ ಯಾವ ರೀತಿಯಲ್ಲಿ ಕ್ರ್ಯಾಕ್ ಮಾಡೋದಂತಂದ್ರೆ ನೋಡಿ, ಇವಾಗ ಎಷ್ಟೋ ಸಾರಿ ನೀವು ಏನ್ ಮಾಡ್ತೀರಾ, ಒಂದೇ ಜಾಬ್ ಮಾಡ್ತಾ ಇರ್ತೀರಾ, ಒಂದೇ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಅಲ್ಲಿ ಏನಾಗುತ್ತೆ ನಿಮ್ಗೆ ಗ್ರೋತ್ ಬರ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ಸೊ ಅಪ್ರಾಕ್ಸ್ ನಾನು ಕೇಳಿರೋ ಪ್ರಕಾರ ಒಂದು ಏನಾದ್ರೂ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಲೈಕ್ ಒಂದು 3 to 6 ಮಂತ್ ಟೈಮ್ ಇರುತ್ತೆ ಅಲ್ಲಿ ಗ್ರೋತ್ ಆಗೋದಕ್ಕೆ. ಆ ಒಂದು 3 to 6 ಮಂತ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೀವು ಹೋಗ್ತಾ ಇರುವಂತ ದಾರಿ ಸರಿ ಇದೆಯಾ ಅಥವಾ ಏನಾದ್ರೂ ರೂಟ್ ಚೇಂಜ್ ಮಾಡ್ಕೋಬೇಕಾ ಅನ್ನೋವಂಥದ್ದು. ಸೊ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ, ಇನ್ನು ನೀವು ಯಾಕಲ್ಲೇ ನೀವು ಒದ್ದಾಡ್ತಾ ಇದ್ದೀರಾ, ಯಾಕೆ ಸ್ಟಕ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಸಮಯ ಬಂದಿದೆ ಒಂದು ಬೋಲ್ಡ್ ಆಗಿರುವಂತ ನಿರ್ಧಾರ ತಗೊಳ್ಳೋದು. ಹೌದಾ? ಸೊ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ ಮೂವ್ ಆಗ್ಬೇಕು, ಮುಂದೆ ಹೋಗ್ಬೇಕು, ಚಲಿಸೋದನ್ನ ಶುರು ಮಾಡ್ಬೇಕು ಅಂದಾಗ ನಿಮ್ಗೆ ಏನಾಗುತ್ತೆ, ನೀವು ಮುಂದೆ ಹೋದಾಗ ಮಾತ್ರ ಸಾಧ್ಯತೆ ಇದೆ ನೀವು ಬೀಳ್ತೀರಾ ಅಥವಾ ನಡ್ಕೊಂಡು ಹೋಗ್ತೀರಾ, ನಿಮ್ಗೆ ಮಾರ್ಗ ಈಸಿ ಆಗಿರುತ್ತಾ, ನಿಮ್ಮ ಮಾರ್ಗದಲ್ಲಿ ಯಾವ್ದಾದ್ರು ಕಲ್ಲು ಮುಳ್ಳು ಏನಾದ್ರೂ ಇದೆಯಾ, ಹೂ ಇದೆಯಾ ಅಂತ ನೋಡ್ಕೊಳ್ಳೋದು ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೆ ಹೇಳಿ, ನೀವು ಇಲ್ಲಿಂದ ಮುಂದೆ ಹೋದಾಗ. ಹೌದಾ? ಇಲ್ಲಿ ಯೂನಿವರ್ಸ್ ಅದೇ ಹೇಳ್ತಾ ಇದೆ, ನೀವು ಮೂವ್ ಆನ್ ಆಗೋದನ್ನ ಕಲಿಬೇಕು, ಒಂದು ಬೋಲ್ಡ್ ಸ್ಟೆಪ್ ತಗೊಳ್ಳುವಂತ ಸಮಯ ಬಂದಿದೆ ಇವಾಗ. ಎಲ್ಲೋ ಒಂದ್ ಕಡೆ ಸ್ಟಾಪ್ ಆಗ್ಲಿಕ್ಕೆ ಹೋಗ್ಬೇಡಿ, ನಿಮ್ಮ ಥಾಟ್ಸ್ ಅನ್ನ ಅಲ್ಲಿಗೆ ಲಿಮಿಟೇಷನ್ಸ್ ಅಂತ ಸೆಟ್ ಮಾಡ್ಕೊಳಿಕ್ ಹೋಗ್ಬೇಡಿ ಅಂತ ಹೇಳಿ. ಇನ್ನು ಏನ್ ಬರ್ತಾ ಇದೆ, ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ, ತುಂಬಾ ಎನರ್ಜೆಟಿಕ್ ಆಗಿ ಮುಂದೆ ಹೋಗ್ತೀರಾ, ಹೋಗ್ಬೇಕು ಕೂಡ. ಇಲ್ಲಿ ಅದೇ ಹೇಳ್ತಾ ಇದೆ, ನಿಮ್ಮಲ್ಲಿ ಆ ಪವರ್ ಅನ್ನ ತಗೊಂಡ್ ಬನ್ನಿ, ಆ ಅಗ್ನಿ ತತ್ವವನ್ನ ತಗೊಂಡ್ ಬನ್ನಿ, ನಿಮ್ಮ ಮಣಿಪುರ ಚಕ್ರದ ಮೇಲೆ ನೀವು ಕೆಲಸ ಮಾಡಿ. ಓಕೆ, ನಿಮ್ಮ ಮಣಿಪುರ ಚಕ್ರ ನಿಮ್ಗೆ ಸಪೋರ್ಟ್ ಮಾಡುತ್ತೆ ನಿಮ್ಮ ಲೈಫ್ ಅಲ್ಲಿ ಮುಂದೆ ಒಂದು ಸ್ಟೇಬಲ್ ಆಗಿರುವಂತ ನೀವು ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ನಿಮ್ಮ ಕರಿಯರ್, ಜಾಬ್ ಅಲ್ಲಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಖಂಡಿತ. ಸೊ ಅಗ್ನಿ ತತ್ವದ ಮೇಲೆ ಕೆಲಸ ಮಾಡಿ, ನಿಮ್ಗೆ ಅದು ಬರುತ್ತೆ ಕೂಡ. ಎಲ್ಲಿ ನೀವು ಸ್ಟಕ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಸ್ಟಾರ್ಟ್ ಆಗುತ್ತೆ ನಿಮ್ಮ ಜರ್ನಿ. ಇನ್ನು ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ, ಮೆಸೇಜ್ ಏನ್ ಬರ್ತಾ ಇದೆ ಹಾಗಿದ್ರೆ ಯೂನಿವರ್ಸ್ ಇಂದ ಅಂತ ಹೇಳಿ ನೋಡೋಣ. ಮೇ ಬಿ ನಿಮ್ಮ ಇದು ರಿಲೇಟ್ ಆಗ್ತಾ ಇರುವಂತದ್ದು ನಿಮ್ಮ ಒಂದು ಜಾಬ್ ಕರಿಯರ್ ಮೇಲೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ.
ನೋಡಿ ಇಲ್ಲಿ 8 ಆಫ್ ಸೋರ್ಟ್ಸ್ ಏನ್ ಬರ್ತಾ ಇದೆ, ಅಗೇನ್ ಮೆಸೇಜ್ ತುಂಬಾ ಕ್ಲಿಯರ್ ಆಗಿ ಬಂದಿದೆ ಕುಂಭರಾಶಿಯವರಿಗೆ. ಏನಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಯಾವ ರೀತಿ ಇದೆ ಅಂತಂದ್ರೆ, ನೀವು ಏನ್ ಅನ್ಕೊಳ್ತಾ ಇದ್ದೀರಾ, ಲೈಕ್ ತುಂಬಾ ಟೆನ್ಷನ್ ಮಾಡ್ಕೊಂಡು ನೀವೇನು ಅನ್ಕೊಳ್ತಾ ಇದ್ದೀರಾ, ಎನ್ವೈರ್ಮೆಂಟ್ ಅಷ್ಟೇನು ತಪ್ಪಾಗಿಲ್ಲ. ಬಟ್ ನಿಮ್ಮ ಮನಸ್ಸಿನ ಭಾವನೆಗಳು ನಿಮ್ಮನ್ನ ಆ ರೀತಿ ಮಾಡ್ತಾ ಇದೆ, ಇಂಪೇಷಂಟ್ ಮಾಡ್ತಾ ಇದೆ. ನಿಮ್ಗೆ ಹೊರಗಡೆ ಏನ್ ನಡೀತಾ ಇದೆ ಅಂತ ಹೇಳಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಕೆಲವೊಂದಿಷ್ಟು ನಿಮ್ಮ ಮನಸ್ಸಿನ ಭಾವನೆನೇ ಆ ರೀತಿ ಇದೆ. ಎನ್ವೈರ್ಮೆಂಟ್ ನೀವು ಅನ್ಕೊಂಡಷ್ಟು ಕೆಟ್ಟದ್ದಾಗಿಲ್ಲ, ನೀವೇ ಅದನ್ನ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಒಳ್ಳೇದೇನಿದೆ ಅದ್ರ ಕಡೆ ನೀವು ನೋಡ್ತಾ ಇಲ್ಲ. ಅದಕ್ಕಾಗಿನೇ ನಿಮ್ಗೆ ಆ ಮೆಸೇಜ್ ಬಂದಿದೆ. ನೋಡೋಣ ಇನ್ನು ಏನ್ ಬರ್ತಾ ಇದೆ. ಹಾಗಿದ್ರೆ ಪೇಜ್ ಆಫ್ ವಾಂಡ್ಸ್ ಅಗೇನ್ ಬರ್ತಾ ಇದೆ. ಪೇಜ್ ಆಫ್ ವಾಂಡ್ಸ್ ನೋಡಿ, ವಾಂಡ್ಸ್ ಕಾರ್ಡ್ ಬರ್ತಾ ಇದೆ. ನಿಮ್ಮ ಒಂದು ಜಾಬ್ ಕರಿಯರ್ ತುಂಬಾ ವಿಚಾರ ಮಾಡ್ತಾ ಇದ್ದೀರಾ. ಸ್ವಲ್ಪ ಇಮ್ಮೆಚುರಿಟಿಯನ್ನ ಕಡಿಮೆ ಮಾಡ್ಕೊಳ್ಳಿ ನಿಮ್ಮ ಜಾಬ್ ಕರಿಯರ್ ಅಲ್ಲಿ. ವಿಚಾರ ಮಾಡಿ, ಸ್ಟ್ರಾಟಜಿ ಯೂಸ್ ಮಾಡಿ. ಗೊತ್ತಾಗ್ತಾ ಇಲ್ಲ, ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಪರ್ಸನ್ಗೆ ಕೇಳಿ, ಅವರ ಸಲಹೆ ತಗೊಳ್ಳಿ. ಬಟ್ ನೀವೇ ಡಿಸಿಷನ್ ಅನ್ನ ತಗೊಂಡು ರಾಂಗ್ ವೇಯಲ್ಲಿ ಹೋಗ್ಲಿಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಆ ರೀತಿ ಏನು ಇಲ್ಲ, ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಇಮ್ಮೆಚೂರ್ ಇದ್ದೀರಾ ಅಂತ ಹೇಳಿ. ಓಕೆ, ಇನ್ನು ಏನ್ ಬರ್ತಾ ಇದೆ ಮೆಸೇಜ್, ಇವನ್ನೆಲ್ಲ ಬ್ರೇಕ್ ಡೌನ್ ಮಾಡಿ ನೋಡೋಣ ಏನ್ ಬರ್ತಾ ಇದೆ. ಡೆತ್ ಕಾರ್ಡ್ ಬರ್ತಾ ಇದೆ. ಹಾಗೆ ನಾನು ಹೇಳಿದ್ನಲ್ವಾ, ಒಂದು ಚಾಪ್ಟರ್ ಕ್ಲೋಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಒಂದು ಲೈಫ್ ಅಲ್ಲಿ. ನೋಡಿ ಇಲ್ಲಿ 2 ವೇ ಅಲ್ಲಿ ನಾನು ನಿಮ್ಗೆ ಯೂನಿವರ್ಸ್ ಮೆಸೇಜ್ ಅನ್ನ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು, ಕೆಲವೊಂದ್ ಸಾರಿ ನಾವು ಏನ್ ಜಾಬ್ ಮಾಡ್ತಾ ಇದ್ದೀವಿ ಅಥವಾ ಅಲ್ಲಿ ನಮಗೆ ರಿಸಲ್ಟ್ ಸಿಗ್ತಾ ಇಲ್ಲ, ಆದ್ರೂ ಕೂಡ ಅದನ್ನೇ ಮತ್ತೆ 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 ಮಾಡ್ತಾ ಇದ್ದೀವಿ. ಒಂದು, ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ ಅದರಿಂದ ನೀವಾಗ್ಲೇನೆ ಹೊರಗೆ ಬಂದು ಮೂವ್ ಆನ್ ಆಗಿ. ಇಲ್ಲ ಅಂದ್ರೆ ಯೂನಿವರ್ಸ್ ತನ್ನ ಕೆಲಸ ತಾನು ಮಾಡುತ್ತೆ ನಿಮ್ಮನ್ನ ಹೊರಗೆ ತಗೊಂಡ್ ಬರೋದಕ್ಕೆ. ನಿಮ್ಗೆ ಅನ್ಸ್ತಾ ಇರ್ಬೋದು ಕೆಲವೊಂದ್ ಸಾರಿ ಮತ್ತೆ ಮತ್ತೆ ಒಂದೇ ಸೈಕಲ್ ನನ್ನ ಲೈಫ್ ಅಲ್ಲಿ ನಡೀತಾ ಇದೆ, ಲೈಕ್ ಆಗಿದ್ದೇ ನನ್ನ ಲೈಫ್ ಅಲ್ಲಿ ರಿಪಿಟೇಷನ್ ಆಗ್ತಾ ಇದೆ. ಇದು ನಿಮ್ಮ ಜಾಬ್ ಕರಿಯರ್ ಇರ್ಬೋದು, ಇದು ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇರ್ಬೋದು, ಇದು ನಿಮ್ಮ ರಿಲೇಶನ್ಶಿಪ್ ಇರ್ಬೋದು. ಇದನ್ನ ರಿಲೇಟ್ ಮಾಡ್ಕೊಳ್ಳಿ, ಅದನ್ನ ಕೂಡ ಬ್ರೇಕ್ ಡೌನ್ ಮಾಡಿ ನೋಡೋಣ ನಾವು. ಸೊ ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ನೀವಾಗ್ಲೇ ನೀವೇನಾದ್ರೂ ಸ್ಟೆಪ್ ಔಟ್ ಮಾಡಿ ಒಂದು ಸ್ಟೆಪ್ ಮುಂದೆ ತಗೊಂಡು ನೀವೇನಾದ್ರೂ ಮಾಡ್ಕೊಳ್ತೀರಾ, ಓಕೆ. ಇಲ್ಲ ಯೂನಿವರ್ಸಿಗೆ ಗೊತ್ತಿದೆ ಯಾವ ರೀತಿಯಾಗಿ ನಿಮ್ಗೆ ಅಲ್ಲಿಂದ ಹೊರಗೆ ತರಬೇಕು ಅಂತ ಹೇಳಿ. ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ. ಯಾವುದೇ ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಲೈಫ್ ಅಲ್ಲಿ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಅಗೇನ್ ಇಟ್ ಈಸ್ ಅ ಪೇನ್ಫುಲ್, ಬಟ್ ನಿಮ್ಗೆ ರಿಸಲ್ಟ್ ಬರುತ್ತೆ. ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಎದಕ್ಕೆ ಅಂತಂದ್ರೆ, ಆ ಒಂದು ಪೇನ್ ಎದಕ್ಕಿರುತ್ತೆ ಅಂತಂದ್ರೆ, ನಿಮ್ಗೆ ಆ ಒಂದು ಏರಿಯಾದಿಂದ, ಆ ಒಂದು ದುಃಖದಿಂದ ನಿಮ್ಗೆ ಯೂನಿವರ್ಸ್ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದೆ, ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹೋಗ್ತಾ ಇದೆ ಒಳ್ಳೆ ಕಡೆ. ಇದನ್ನ ಪಾಸಿಟಿವ್ ಆಂಗಲ್ ಅಲ್ಲಿ ನೀವು ತಗೋಬೇಕಾಗತ್ತೆ, ಹೌದಾ. ಮತ್ತೆ ಇನ್ನು ನಿಮ್ಮ ಒಂದು ಹೆಲ್ತ್ ಮತ್ತೆ ಕರಿಯರ್ ಜಾಬ್ ಏನ್ ಹೇಳ್ತಾ ಇದೆ ಬರೋ ಅಂತ ಈ ಒಂದು 8 ಪೋರ್ಟಲ್ ನಿಮಗಾಗಿ ಏನೆಲ್ಲ ಅಬಂಡೆನ್ಸ್ ಅನ್ನ ತಂದ್ಕೊಡ್ಲಿಕ್ಕೆ ಹೋಗ್ತಾ ಇದೆ ಯೂನಿವರ್ಸ್, ಪ್ಲೀಸ್ ಗೈಡ್ ಮಾಡಿ ಏನ್ ಬರ್ತಾ ಇದೆ. ಓಕೆ, ಸ್ವಲ್ಪ ಶೋಲ್ಡರ್ ಪೇನ್ ಇತ್ತು ಅಂತ ಹೇಳಿ ನನಗೆ ಅನಿಸ್ತಾ ಇದೆ, ಬಟ್ ಇವಾಗ ರಿಕವರಿ ಮಾಡ್ಕೊಂಡಿದ್ದೀರಾ, ಯಾವುದೇ ರೀತಿ ತೊಂದರೆ ಇಲ್ಲ. ಹೆಲ್ತ್ ಆಸ್ಪೆಕ್ಟ್ ಇಂದ ಹೇಳ್ತಾ ಇದ್ದೀನಿ, ಚೆನ್ನಾಗಿದೆ. ಸಾಧ್ಯ ಆದ್ರೆ ಯಾರಿಗಾದ್ರೂ ದಾನ ಧರ್ಮ ಮಾಡಿ, ಎಷ್ಟು ನಿಮ್ಗೆ ಸಾಧ್ಯ ಆಗುತ್ತೆ, ಒಂದು 10 ರೂಪೀಸ್ ಆದ್ರೂ ಮಾಡಿ ಅಥವಾ 100 ರೂಪೀಸ್ ಆದ್ರೂ ಮಾಡಿ. ನೀವೇನ್ ದುಡಿತಾ ಇದ್ದೀರಾ ಒಂದು ಸಮ್ ಅಮೌಂಟ್ ಅವ್ರಿಗೆ ಒಂದ್ ಸ್ವಲ್ಪ ನೀವು ದಾನ ಮಾಡಿ, ನಿಮ್ಗೆ ಇರೋಂತ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಸ್ವಲ್ಪ ಏನ್ ಮಾಡ್ಬೇಕು, ನಿಮ್ಮಲ್ಲಿ ಸ್ಟೆಬಿಲಿಟಿಯನ್ನ ತಗೊಂಡ್ ಬರ್ಬೇಕು. ಹೆಲ್ತ್ ನೋಡಿ ಇಲ್ಲಿ ನಿಮ್ಗೆ ಪದೇ ಪದೇ ಏನಾದ್ರೂ, ನಾನು ಅನ್ಕೋತೀನಿ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು. ಆ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ಒಂದು ಹೆಲ್ತ್ ಅಲ್ಲಿ ಅಂತಂದ್ರೆ ಏನ್ ಮಾಡ್ಬೇಕು, ಸ್ವಲ್ಪ ಆಯುರ್ವೇದ ಡಾಕ್ಟರ್ ಇರ್ತಾರಲ್ವಾ, ಆಯುರ್ವೇದಕ್ಕೆ ನೀವು ಕನ್ಸಲ್ಟ್ ಮಾಡಿ. ಸ್ವಲ್ಪ ಸಿಟ್ಟಿರುತ್ತೆ, BP ಇಶ್ಯೂ ಆಗುವಂತದ್ದು, ಅಥವಾ ನಿಮ್ಮ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗುವಂತದ್ದು, ಸೊ ಇಮ್ಯುನಿಟಿ ಕಡಿಮೆ ಆಗುವಂಥದ್ದು ಅಥವಾ ಬ್ಲಡ್ ಅಲ್ಲಿ ಕಡಿಮೆ ಆಗುವಂಥದ್ದು, ವೇರಿಯೇಷನ್ಸ್ ಆಗುವಂಥದ್ದು, BP ವೇರಿಯೇಷನ್ಸ್ ಆಗುವಂಥದ್ದು, ಈ ರೀತಿ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಹಾಗಾಗಿ ಸೊ ನೀವು ಆಯುರ್ವೇದಿಕ್ ಮೆಡಿಸಿನ್ಸ್ ನೀವೇನಾದ್ರೂ ತಗೊಳ್ಳೋದಾಯ್ತು ಅಂತಂದ್ರೆ ನಿಮ್ಗೆ ಬೆನಿಫಿಟ್ ಚೆನ್ನಾಗಿರುತ್ತೆ ಅನ್ನೋವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಓಕೆ,
ನೋಡೋಣ ಇನ್ನು ನಿಮ್ಮ ಒಂದು ಜಾಬ್ ಕರಿಯರ್ ಅಲ್ಲಿ ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ತಾ ಇದೆ, ಏನ್ ಬರ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ಅಂತ ಹೇಳಿದ. ಹೈರೋಫೈಟ್ ಬರ್ತಾ ಇದೆ, ವಿಸ್ಡಮ್ ಬರ್ತಾ ಇದೆ, ನಿಮ್ಮ ಒಂದು ಕಮ್ಯುನಿಕೇಶನ್ ತುಂಬಾ ಸ್ಟ್ರಾಂಗ್ ಆಗ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ಅಂತ ಹೇಳ್ಬೋದು. ತುಂಬಾ ಆಲ್ರೆಡಿ ನೀವು ಈ ರೀತಿ ಇದ್ದೀರಾ ಅಂತ ಹೇಳಿನೂ ಬರ್ತಾ ಇದೆ. ಲೈಕ್ ಒಂದು ಟ್ರೆಡಿಷನಲ್ ಆಗಿರುವಂತ ಜಾಬ್ ಬಿಸ್ನೆಸ್ ಅನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಅಥವಾ ನಾನ್ ಅನ್ಕೋತೀನಿ ಯಾರಾದ್ರೂ ನೀವು ಅಸ್ಟ್ರಾಲಜರ್ ಆಗಿರ್ಬೋದು, ನ್ಯೂಮರಾಲಜಿಸ್ಟ್ ಆಗಿರ್ಬೋದು, ವಾಸ್ತು ರಿಲೇಟೆಡ್ ಏನಾದ್ರೂ ಆಗಿರ್ಬೋದು, ಯಾವ್ದಾದ್ರು ಗುರು ಇರ್ಬೋದು, ಯಾರಿಗಾದ್ರೂ ಟೀಚ್ ಮಾಡ್ತಾ ಇರ್ಬೋದು. ಆ ಫೀಲ್ಡ್ ಅಲ್ಲಿ ನೀವು ಇರುವಂತದ್ದು ನನಗೆ ಜಾಸ್ತಿ ಅನಿಸ್ತಾ ಇದೆ. ಅಥವಾ ನೀವು ಯಾರಿಗಾದ್ರೂ ಮೆಂಟರ್ ಆಗಿರ್ಬಹುದು, ಅಥವಾ ಯಾರಾದ್ರೂ ನಿಮ್ಮ ಲೈಫ್ ಅಲ್ಲಿ ಮೆಂಟರ್ ಬರುವಂತ ಚಾನ್ಸಸ್ ಕೂಡ ನನಗೆ ಕಾಣ್ತಾ ಇದೆ, ಬಂದಿರಬಹುದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಈ ಪ್ರೊಫೆಷನ್, ಈ ರೀತಿ ಪ್ರೊಫೆಷನ್ಸ್ ಇರುವಂತವ್ರು ಗಮನ ಕೊಡಿ ಜಾಸ್ತಿಯಾಗಿ. ಮತ್ತೆ ಜನರಲ್ ಆಗಿನೂ ನೀವು ನೋಡ್ಬೋದು. 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸ್ವಲ್ಪ ಗ್ರೂಪ್ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ನಿಮ್ಮ ಟೀಮ್ ಜೊತೆಗೆ. ನಿಮ್ಗೆ ಏನಾದ್ರೂ ಒಂದು ಟಾಸ್ಕ್ ಕೊಟ್ಟಿರ್ಬಹುದು, ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಗೆ ಒಂದು ಟೀಮ್ ಅಲೈನ್ ಮಾಡಿರ್ಬಹುದು. ಅದ್ರ ಬಗ್ಗೆ ನೀವು ಏನ್ ಮಾಡ್ತಾ ಇದ್ದೀರಾ, ಟೀಮ್ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೀರಾ, ಮೀಟಿಂಗ್ಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ದೀರಾ, ಇಂಟರ್ವ್ಯೂಸ್ ಅನ್ನ ಕೊಡ್ತಾ ಇದ್ದೀರಾ. ಇದ್ರ ಜೊತೆಗೆ ಜಾಬ್ ಅಲ್ಲಿ ಇನ್ನೂ ಚೆನ್ನಾಗಿರುವಂತ ಕೆಲವೊಂದಿಷ್ಟು ಜಾಬ್ ಅನ್ನ ಸರ್ಚ್ ಮಾಡುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಅಲ್ಲಿ ನೀವು ಜಾಸ್ತಿ ಇನ್ವಾಲ್ವ್ಮೆಂಟ್ ತಗೊಳ್ತಾ ಇದ್ದೀರಾ, ನಿಮ್ಮ ಟೀಮ್ಗೆ ನೀವು ಗೈಡ್ ಮಾಡ್ತಾ ಇದ್ದೀರಾ ಯಾವ ರೀತಿಯಾಗಿ ನೀವು ಇದನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಓಕೆ, ನೋಡೋಣ ಇನ್ನು ಏನು ಮೆಸೇಜಸ್ ಕೊಡ್ತಾ ಇದೆ ಯೂನಿವರ್ಸ್ ನಿಮ್ಗೆ ಅಂತ ಹೇಳಿ. ಸ್ವಲ್ಪ ಕರೆಕ್ಟ್ ಇದೆ ಅಲ್ವಾ? ಮುಂದೆ ಬರುವಂತ ದಿನಗಳಲ್ಲಿ ನಾನು ಅನ್ಕೋತೀನಿ ಸ್ವಲ್ಪ ಸ್ಟ್ರೆಸ್ ಆಗುವಂತದ್ದು ನಿಮ್ಗೆ ಜಾಬ್ ಕರಿಯರ್ ಅಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗುವಂತದ್ದು. ಯಾಕಂತಂದ್ರೆ ಮೇ ಬಿ ಏನೇ ನೀವು ಕೈಗೆ ತಗೊಂಡಿದ್ದೀರಾ ನಿಮ್ಮ ಒಂದು ಜಾಬ್ ಅಲ್ಲಿ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಏನು ಒಂದು ಇನಿಷಿಯೇಟಿವ್ ತಗೊಳ್ಳಿಕ್ ಹೋಗ್ತಾ ಇದ್ದೀರಾ, ಏನಾದ್ರೂ ಟಾರ್ಗೆಟ್ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಏನ್ ಹೋಗ್ತಾ ಇದ್ದೀರಾ, ಅಲ್ಲಿ ಅದರಿಂದ ಏನಾದ್ರೂ ನಿಮ್ಗೆ ಸ್ವಲ್ಪ ಸ್ಟ್ರೆಸ್ ಆಗುವಂತದ್ದು ನನ್ಗೆ ಕಾಣ್ತಾ ಇದೆ. ಮತ್ತೆ ಇನ್ನೂ ಬೇರೆ ಯಾರೋ ಪರ್ಸನ್ ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳುವಂತ ಅವಶ್ಯಕತೆ ಇಲ್ಲ ಅಂತಾನು ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಆ ರೀತಿ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕು, ಸ್ವಲ್ಪ ಪೀಸ್ ಆಫ್ ಮೈಂಡ್ ಅನ್ನ ತಗೊಂಡ್ ಬರ್ಬೇಕು. ಸ್ವಲ್ಪ ಏನ್ ಮಾಡ್ಬೇಕು, ರಿಲ್ಯಾಕ್ಸ್ ಮಾಡ್ಕೋಬೇಕು, ನಿಮ್ಮನ್ನ ನೀವು ಹೀಲ್ ಮಾಡ್ಕೋಬೇಕು, ನಿಮ್ಗೆ ನೀವು ಸಮಯ ಕೊಡ್ಬೇಕು. ಸೆಲ್ಫ್ ಪ್ರೊಟೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೆಲ್ಫ್ ಪ್ರೊಟೆಕ್ಷನ್ ಅಂತಂದ್ರೆ ನೋಡಿ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದೆ ಯೂನಿವರ್ಸ್. ಇನ್ನೊಬ್ರು ಏನ್ ಹೇಳ್ತಾ ಇದ್ದಾರೆ ಸಜೆಷನ್ ಕೇಳುವಂತ ಅವಶ್ಯಕತೆ ಇಲ್ಲ. ನೀವು ಇನಫ್ ಇದ್ದೀರಾ ನಿಮ್ಮ ಜಾಬ್ ಕರಿಯರ್ ಅಲ್ಲಿ. ಓಕೆ, ಥರ್ಡ್ ಪಾರ್ಟಿ ಏನ್ ಹೇಳ್ತಾ ಇದೆ ಅದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ಹೋಗ್ಬೇಡಿ. ಇಂಪಾರ್ಟೆಂಟ್ ಮೆಸೇಜ್ ಏನ್ ಬರ್ತಾ ಇದೆ ಹಾಗಿದ್ರೆ, ಅಗೇನ್ ಹೀಲಿಂಗ್ ಬರ್ತಾ ಇದೆ. ಹೀಲ್ ಮಾಡ್ಕೊಳ್ಳಿ, ಫರ್ಗಿವ್ ಮಾಡಿ. ಯಾರಾದ್ರೂ ಆ ರೀತಿ ಪರ್ಸನ್ ಇದ್ದಾರೆ, ನಿಮ್ಮನ್ನ ತುಂಬಾ ಹರ್ಟ್ ಮಾಡಿದ್ದಾರೆ, ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಗೆ ತುಂಬಾ ಕಾಂಪಿಟೇಷನ್ ಅನ್ನ ಬೆಳೆಸ್ಕೊಂಡಿದ್ದಾರೆ ಅಂತ ಒಂದು ಪರ್ಸನ್ಗೆ ನೀವು ಕ್ಷಮಿಸ್ಬಿಡಿ. ರಿಕವರಿ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ರಿಕವರಿ ಮಾಡ್ಕೊಳ್ಳಿ. ಏನೋ ಸಪೋಸ್ ಏನಾದ್ರೂ ಎಲ್ಲೋ ಪ್ರಾಜೆಕ್ಟ್ ಎಲ್ಲೋ ಒಂದ್ ಕಡೆ ಹೋಗಿತ್ತು, ಅದನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನುವಂಥದ್ದನ್ನ ನೀವು ತಿಳ್ಕೋಬೇಕು. ಎಮೋಷನ್ಸ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಓಕೆ, ರಿಲೇಶನ್ಶಿಪ್ ನೋಡ್ತಾ ಇದ್ದೀನಿ. ರಿಲೇಶನ್ಶಿಪ್ ಅಲ್ಲಿನೂ ಕೂಡ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಅಂತ ಇಲ್ಲ. ಸ್ವಲ್ಪ ಇಮ್ಮೆಚುರಿಟಿಯನ್ನ ಕಡಿಮೆ ಮಾಡ್ಕೊಳ್ಳೋದನ್ನ ಬಿಟ್ರೆ ಬೇರೆ ಎಲ್ಲಾ ರೀತಿಯಿಂದ ನಾನು ಅನ್ಕೋತೀನಿ ಯಾವ್ದಾದ್ರು ಒಂದು ಹೊಸ ರಿಲೇಶನ್ಶಿಪ್ ಕಡೆ ನೀವು ಒಲವು ತೋರಿಸಿರುವಂತದ್ದು ಅಂತ ಹೇಳಿ. ಬಟ್ ಇನ್ನೂ ಇಮ್ಮೆಚುರಿಟಿ, ನಾನು ಮೊದಲೇ ಹೇಳಿರೋ ಪ್ರಕಾರ ಇಮ್ಮೆಚುರಿಟಿ ಇದೆ. ಹಾಗಾಗಿ ಎಲ್ಲೋ ನಿಮ್ಗೆ ಅನಿಸ್ತಾ ಇದೆ ಬ್ರೇಕಪ್ ಆಗುತ್ತೆ ಅಂತ, ಸ್ಟ್ರೆಸ್ ಇರ್ಬೋದು, ಅಥವಾ ಸಪರೇಷನ್ ಆಗ್ತಾ ಇರುವಂತ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಪ್ರೆಸೆಂಟ್ ಅಂತ ಹೇಳ್ಬಹುದು. ಯಾಕಂದ್ರೆ ಇನ್ನೂ ಮೆಚೂರ್ ಇಲ್ಲ ನೀವು ಇಬ್ರು. ಯಾವ ರೀತಿ ರಿಲೇಶನ್ಶಿಪ್ ಅನ್ನ ನಿಭಾಯಿಸಬೇಕು ಅಂತ ಇಬ್ರಿಗೂ ಗೊತ್ತಿಲ್ಲ. ಹಾಗಾಗಿ ಪ್ರಾಬ್ಲಮ್ ಆಗ್ತಾ ಇದೆ. ಬರುವಂತ ದಿನಗಳಲ್ಲಿ ಬಹಳಷ್ಟು ನಿಮ್ಗೆ ಆಪ್ಷನ್ಸ್ ಇರುತ್ತೆ. ಲೈಕ್ ಬೇರೆ ಬೇರೆ ನಿಮ್ಗೆ ಪ್ರಪೋಸಲ್ ಬರುವಂತದ್ದು ಇರ್ಬಹುದು,
ಬೇರೆ ಬೇರೆ ನಿಮ್ಗೆ ನಿಮ್ಮ ಲೈಫಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋ ಅಂತವ್ರು ಇರ್ಬೋದು. ಅವ್ರ ಬಗ್ಗೆ ನಿಮ್ಗೆ ತುಂಬಾ ಕನ್ಫ್ಯೂಸ್ ಆಗಿರ್ತೀರಾ. ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಏನ್ ಮಾಡ್ಬೇಕು ಅನ್ನುವಂಥದ್ದು ಒಂದು ನಿಮ್ಗೆ ತಿಳಿಯೋದಿಲ್ಲ. ಆ ಟೈಮಲ್ಲಿ ನೀವು ಎಷ್ಟು ಶಾಂತ ರೀತಿಯಿಂದ ಇರ್ತೀರಾ ಅಷ್ಟು ನಿಮ್ಗೆ ಬೆಟರ್ ಆಗಿರುತ್ತೆ. ಓವರ್ ಥಿಂಕ್ ಮಾಡ್ತೀರಾ ಅನ್ನುವಂಥದ್ದು ಸಾಧ್ಯತೆ ನನಗೆ ಕಾಣ್ತಾ ಇದೆ. ಓಕೆ, ಸೊ ಏನು ಡಿಸಿಷನ್ ತಗೊಳ್ಳೋದು ಬೇಡ, ಆ ಟೈಮಲ್ಲಿ ಸುಮ್ಮನೆ ಇದ್ಬಿಡಿ. ಯೂನಿವರ್ಸ್ ಏನ್ ಹೇಳ್ತಾ ಇದೆ ಹಾಗಿದ್ರೆ, ನಿಮ್ಗೆ ಏನು ಅಡ್ವೈಸ್ ಮಾಡ್ತಾ ಇದೆ ಅಥವಾ ಏನ್ ನಿಮ್ಗೆ ಗೈಡೆನ್ಸ್ ಮಾಡ್ತಾ ಇದೆ? ಅವಾಯ್ಡ್ ಮಾಡಬೇಕು ಇನ್ಜಸ್ಟಿಸ್ ಇರ್ಬೋದು, ಡಿಸ್ಹಾರ್ಮನಿ ನಿಮ್ಮ ಲೈಫಲ್ಲಿ ಏನಿದೆ ಅದನ್ನ, ಕರಪ್ಷನ್. ಓಕೆ, ಏನಾದ್ರೂ ದುಡ್ಡು ಕೊಡಿ ಕೆಲಸ ಮಾಡ್ತೀನಿ ಅನ್ನುವಂಥ ಮೈಂಡ್ಸೆಟ್ ನೋಡಿ. ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ, ಅಗೇನ್ ಯಾರಿಗೆ ರಿಲೇಟ್ ಆಗುತ್ತೆ ಅವ್ರು ಇದನ್ನ ತುಂಬಾ ಪಾಸಿಟಿವ್ ವೇ ಅಲ್ಲಿ ತಗೊಳ್ಳಿ. ಯಾರಿಗೆ ರಿಲೇಟ್ ಆಗ್ತಾ ಇಲ್ಲ ಗೈಡೆನ್ಸ್ ಅಂತ ತಗೊಳ್ಳಿ. ಯಾಕಂದ್ರೆ ಜನರಲ್ ಈ ಒಂದು ರೀಡಿಂಗ್ ಇರುತ್ತೆ, ಹಾಗಾಗಿ ಎಲ್ರಿಗೂ ರೆಸೊನೇಟ್ ಆಗ್ಬೇಕಂತ ಇರೋದಿಲ್ಲ. ಹಾಗಾಗಿ ಕರಪ್ಷನ್ ರಿಲೇಟೆಡ್ ಇರ್ಬೋದು, ಅಲ್ಲಿ ಏನಾದ್ರೂ ಆ ರೀತಿ ಆಗ್ತಾ ಇದ್ರೆ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ, ತುಂಬಾ ಇಂಪಾರ್ಟೆಂಟ್ ಇದೆ, ಕರ್ಮ ರಿಟರ್ನ್ಸ್ ಆಗುತ್ತೆ. ಹಾಗಾಗಿ ಅಂತ ಒಂದು ಯಾವುದೇ ಆಕ್ಟಿವಿಟಿಯನ್ನ ನೀವು ಅವಾಯ್ಡ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಹೋಪ್ ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿದ್ದೇ ಆಯ್ತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.